ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಯುಕ್ರೇನ್ ಯುದ್ಧ 1631 ದಿನಗಳನ್ನು ದಾಟ್ತಾ ಇದೆ. ಯುರೋಪಲ್ಲಿ ಎರಡನೇ ಮಹಾಯುದ್ಧದ ನಂತರ ನಡೀತಿರೋ ಅತಿ ದೀರ್ಘಕಾಲದ ಯುದ್ಧ ಇದಾಗಿದ್ದು, ಈಗ ಈ ಸಂಘರ್ಷ ಮತ್ತೊಂದು ಮಜಲಿಗೆ ಹೊರಳ್ತಾ ಇದೆ. ಇಷ್ಟು ದಿನ ರಷ್ಯಾದ ಮಿಸೈಲ್ಗಳು, ಇರಾನ್ನ ಡ್ರೋನ್ಗಳಿಂದಲೇ ದಾಳಿಗೆ ಒಳಗಾಗ್ತಾ ಇದ್ದ ಯುಕ್ರೇನ್ ಈಗ ಉತ್ತರ ಕೊರಿಯಾದ ಮಿಸೈಲ್ ದಾಳಿಗೆ ಕೂಡ ತುತ್ತಾಗ್ತಾ ಇದೆ. ಇಲ್ಲಿ ಉತ್ತರ ಕೊರಿಯಾದ ಮಿಸೈಲ್ಗಳು ಎಷ್ಟು ಭಯಾನಕ ಅನ್ನೋದು ಜಗತ್ತಿಗೆ ಅರ್ಥ ಆಗ್ತಾ ಇದ್ದು, ಝೆಪೊರೊಝಿಯಾದಲ್ಲಿನ ದಾಳಿ ಯುಕ್ರೇನ್ಗೆ ಭಯ ಮತ್ತು ಆತಂಕಗಳನ್ನು ಹುಟ್ಟಿಸ್ತಾ ಇದೆ. ಇದೇ ವೇಳೆ ರಷ್ಯಾ ಯುದ್ಧಕ್ಕೆ ಉತ್ತರ ಕೊರಿಯಾ 50,000 ಸೈನಿಕರನ್ನ ಕಳುಹಿಸಿಕೊಡೋದಕ್ಕೆ ಸಿದ್ಧ ಆಗಿದೆ ಅಂತ ಹೇಳ್ತಾ ಇದ್ದು, ಪುತಿನ್ ಕೂಡ 5 ಲಕ್ಷ ಸೈನಿಕರನ್ನ ಮೊಬಿಲೈಸ್ ಮಾಡೋ ಮೂಲಕ ಈ ಯುದ್ಧವನ್ನ ಬೇಗ ಮುಗಿಸಿ ಬಿಡುವ ಮತ್ತು ಯುಕ್ರೇನ್ ಮೇಲಿನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸುವ ಉತ್ಸಾಹದಲ್ಲಿದ್ದಾರೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ? ಯುಕ್ರೇನ್ ವಿರುದ್ಧ ಉತ್ತರ ಕೊರಿಯಾ ಏನೆಲ್ಲ ಮಾಡ್ತಾ ಇದೆ, ಇದಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದು ಹುಂಬ ದೇಶವನ್ನ ಯಾರೂ ಹತ್ರಕ್ಕೆ ಬಿಟ್ಕೊಳ್ಳದೆ ಪಕ್ಕಕ್ಕೆ ಇಟ್ಬಿಟ್ರೆ ಏನಾಗತ್ತೆ? ಅದು ಉತ್ತರ ಕೊರಿಯಾ ಆಗತ್ತೆ. ತಿನ್ನೋದಿಕ್ಕೆ ಅನ್ನ ಇಲ್ಲದೆ ಇದ್ರೂ ಪರವಾಗಿಲ್ಲ, ಅಮೆರಿಕಾನ ನಾಶ ಮಾಡೋದಕ್ಕೆ ಮಿಸೈಲ್ಗಳು ಬೇಕು, ಅಣುಬಾಂಬು, ಜಲಜನಕ ಬಾಂಬುಗಳು ಬೇಕು ಅಂತ ಉತ್ತರ ಕೊರಿಯಾ ದಶಕಗಳಿಂದಲೂ ಕಾರ್ಯಪ್ರವೃತ್ತ ಆಗಿದೆ. ಈಗ ಅದರ ಶಕ್ತಿ ಎಷ್ಟಿದೆ ಅಂದ್ರೆ, ಅಮೆರಿಕಾ ಕೂಡ ಉತ್ತರ ಕೊರಿಯಾದ ಹೆಸರು ಕೇಳಿದ್ರೆ ತತ್ತರಗೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟೊಂದು ಸ್ಟ್ರಾಂಗ್ ಆಗಿರುವ ಉತ್ತರ ಕೊರಿಯಾನ ಈಗಾಗಲೇ ಪುತಿನ್ ತಮ್ಮ ಕಡೆ ಸೆಳೆಕೊಂಡಿದ್ದಾರೆ. ಕಿಮ್ ಮತ್ತು ಪುತಿನ್ ನಡುವಿನ ಒಪ್ಪಂದಗಳು ರಷ್ಯಾ ಮತ್ತು ಉತ್ತರ ಕೊರಿಯಾದ ನಡುವೆ ಅತ್ಯುತ್ತಮ ಬಾಂಧವ್ಯವನ್ನ ಸೃಷ್ಟಿ ಮಾಡಿವೆ. ಅದರ ಜೊತೆಗೆ ಉತ್ತರ ಕೊರಿಯಾ ರಷ್ಯಾದ ಹೆಗಲಿಗೆ ಹೆಗಲು ಕೊಟ್ಟು ನಿಂತಿದೆ. ಅದರಲ್ಲೂ ಯುಕ್ರೇನ್ ವಿರುದ್ಧದ ಯುದ್ಧದಲ್ಲಿ ಉತ್ತರ ಕೊರಿಯಾ ಈಗ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇದೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಗೆಳೆಯರೆ, ಈಗ ಝೆಪೊರೊಝಿಯಾದ ಸ್ಟೀಲ್ ಪ್ಲಾಂಟ್ ಒಂದರ ಮೇಲೆ ರಷ್ಯಾ ದೊಡ್ಡ ಪ್ರಮಾಣದಲ್ಲಿ ದಾಳಿಯನ್ನು ಮಾಡಿದೆ. ಆ ದಾಳಿ ಎಷ್ಟು ತೀವ್ರವಾಗಿತ್ತು ಅಂದ್ರೆ, ಆ ಇಡೀ ಸ್ಟೀಲ್ ಪ್ಲಾಂಟ್ ಅಲ್ಲಿ ಕೆಲಸ ನಿಂತು ಹೋಗಿದೆ. ಮಿಸೈಲ್ ಬಿದ್ದ ಪ್ರಮಾಣ, ಭಾರಿ ಸ್ಫೋಟ ಸಂಭವಿಸಿದೆ. ಅಲ್ಲೊಬ್ಬ ಬಾಲಕ ಕೂಡ ಸಾವನ್ನಪ್ಪಿರೋ ವರದಿಗಳು ಬರ್ತಾ ಇವೆ. ಸದ್ಯಕ್ಕೆ ಆ ಸ್ಟೀಲ್ ಪ್ಲಾಂಟ್ ತನ್ನ ಉತ್ಪಾದನೆಯನ್ನ ಪ್ರಾರಂಭ ಮಾಡೋದು ಡೌಟ್. ಇನ್ನು ಈ ಭಯಾನಕ ದಾಳಿಗೆ ರಷ್ಯಾ ತನ್ನ ಮಿಸೈಲ್ಗಳನ್ನ ಬಳಸಿಲ್ಲ, ಬದಲಿಗೆ ಉತ್ತರ ಕೊರಿಯಾದ ಮಿಸೈಲ್ಗಳಿಗೆ ಯುಕ್ರೇನ್ನ ಝೆಪೊರೊಝಿಯಾನ ಟೆಸ್ಟ್ ಫೀಲ್ಡ್ ಆಗಿ ಬಳಕೆ ಮಾಡದಂತೆ ಕಾಣ್ತಾ ಇದೆ. ಸ್ನೇಹಿತರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧದಲ್ಲಿ ಉತ್ತರ ಕೊರಿಯಾ ಅಗತ್ಯಕ್ಕಿಂತಲೂ ಹೆಚ್ಚು ಭಾಗಿಯಾಗ್ತಾ ಇದೆ ಅಂತ ಜಾಗತಿಕ ಮಾಧ್ಯಮಗಳ ಮುಂದೆ ಝೆಲೆನ್ಸ್ಕಿ ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ರು. ರಷ್ಯಾ ಪರ ಯುದ್ಧ ಮಾಡೋದಕ್ಕೆ ಕೇವಲ 11,000 ಸೈನಿಕರನ್ನ ಮಾತ್ರ ಕಳುಹಿಸಿರೋದಾಗಿ ಸಿಯೋಲ್ ಮೂಲದ ಪತ್ರಿಕೆಗಳು ಬರಿತಾ ಇವೆ. ಆದ್ರೆ ಯುದ್ಧ ಭೂಮಿಯಲ್ಲಿ ಕೊರಿಯನ್ ಸೈನಿಕರ ಸಂಖ್ಯೆ 35,000ರಿಂದ 50,000 ಇದೆ. ರಷ್ಯಾದ ನೆಲವನ್ನ ಈಗಾಗಲೇ ಯುಕ್ರೇನಿಯನ್ ವಶಪಡಿಸಿಕೊಂಡಿದೆ. ಅಲ್ಲಿ ಈ ಉತ್ತರ ಕೊರಿಯಾದ ಸೈನಿಕರು ಯುಕ್ರೇನ್ ಸೇನೆಯ ವಿರುದ್ಧ ಕಾದಾಡ್ತಾ ಇದ್ದಾರೆ. ರಷ್ಯಾ ಉತ್ತರ ಕೊರಿಯಾನ ಈ ಯುದ್ಧದಲ್ಲಿ ಬಳಕೆ ಮಾಡ್ತಾ ಇದೆ ಅಂತ ಝೆಲೆನ್ಸ್ಕಿ ಈ ಹಿಂದೆ ಪದೇ ಪದೇ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಆ ಮಾತುಗಳನ್ನ ಯಾರು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಯಾಕೆಂದ್ರೆ ಉತ್ತರ ಕೊರಿಯಾದ ಸೈನಿಕರಿಗೆ ಯುದ್ಧ ಮಾಡಿದ ಅನುಭವ ಅಷ್ಟಾಗಿ ಇಲ್ಲ. ಇನ್ನು ರಷ್ಯಾ ಮತ್ತು ಯುಕ್ರೇನ್ನ ನೆಲದಲ್ಲವರು ಕಾದಾಟ ಕೇಳಿದ್ರು ಕೂಡ ಅಲ್ಲಿನ ಹವಾಮಾನ, ಟರೈನ್, ಭಾಷೆ, ಆಹಾರ ಇವೆಲ್ಲವೂ ಕೂಡ ಭಿನ್ನವಾಗಿರೋದ್ರಿಂದ ಆ ಸೈನಿಕರು ಅತ್ಯಂತ ಪರಿಣಾಮಕಾರಿಯಾಗಲ್ಲಿ ಕಾದಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಸ್ಟ್ ಉತ್ತರ ಕೊರಿಯಾ ಒಂದಷ್ಟು ಹಣಕ್ಕಾಗಿ ಬಾಡಿಗೆ ಸೈನಿಕರನ್ನ ರಷ್ಯಾಗೆ ಕಳುಹಿಸಿರಬಹುದು ಅಂತಲೇ ಸಾಕಷ್ಟು ತಜ್ಞರು ಇದನ್ನ ವ್ಯಾಖ್ಯಾನಿಸ್ತಾ ಇದ್ರು. ಆದ್ರೆ ಈಗ ಝೆಲೆನ್ಸ್ಕಿ ಹೇಳಿದ್ದೆಲ್ಲ ನಿಜ ಆಗ್ತಾ ಹೋಗ್ತಾ ಇದೆ. ಯುಕ್ರೇನ್ ಮೇಲೆ ಉತ್ತರ ಕೊರಿಯಾದ ಸೈನಿಕರು ಮಾತ್ರ ಅಲ್ಲ, ಮಿಸೈಲ್ಗಳು ಕೂಡ ಅಬ್ಬರಿಸೋದಕ್ಕೆ ಶುರು ಮಾಡಿವೆ. ಆದ್ರೂ ಈ ಝೆಲೆನ್ಸ್ಕಿ ಎಷ್ಟು ಹಿಪೋಕ್ರೆಟ್ ನೋಡ್ರಿ. ಆತನ ಪರವಾಗಿ ಅಮೆರಿಕ, ನ್ಯಾಟೋ, ಯುರೋಪಿಯನ್ ದೇಶಗಳು, ಅಮೆರಿಕದ ಮಿತ್ರ ದೇಶಗಳು, ಅಲ್ಲಿನ ಸೇನೆ, ಖಾಸಗಿ ಸ್ವಯಂ ಸೇವಕರ ಪಡೆ ಅವೆಲ್ಲ ಕೂಡ ರಷ್ಯಾದ ವಿರುದ್ಧ ಯುಕ್ರೇನ್ ಪರ ಹೋರಾಟಕ್ಕಿಳಿಬಹುದು. ಅಮೆರಿಕ ಹಾಗೂ ಮಿತ್ರ ದೇಶಗಳು ಆಯುಧ ಕೊಡದೇ ಇದ್ರೆ ಝೆಲೆನ್ಸ್ಕಿ ಆಕಾಶ ಭೂಮಿ ಒಂದಾಗೋ ಹಾಗೆ ಚೀರಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಉತ್ತರ ಕೊರಿಯಾ ರಷ್ಯಾಗೆ ಸೈನಿಕರನ್ನ, ಆಯುಧಗಳನ್ನ ಕಳಿಸ್ಕೊಟ್ರೆ ಅದಕ್ಕೆ ಝೆಲೆನ್ಸ್ಕಿ ಮತ್ತೆ ಆಕ್ರೋಶ, ಆತಂಕ ಎಲ್ಲವನ್ನು ವ್ಯಕ್ತಪಡಿಸ್ತಾರೆ. ಇರ್ಲಿ, ಇಲ್ಲಿ ಈ ಯುದ್ಧದಲ್ಲಿ ರಷ್ಯಾ ವಿರುದ್ಧ ಹೇಗೆ ಅಮೆರಿಕ ಹಾಗೂ ಇನ್ನಿತರ ದೇಶಗಳು ನಿಂತಿವೆಯೋ ಹಾಗೆ ರಷ್ಯಾದ ಬೆನ್ನಿಗೆ ಇರಾನ್, ಬೆಲಾರೂಸ್, ಉತ್ತರ ಕೊರಿಯಾಗಳು ನೇರವಾಗಿ ನಿಂತಿವೆ. ಇರಾನ್ ರಷ್ಯಾಗೆ ಡ್ರೋನುಗಳನ್ನು ಸರಬರಾಜು ಮಾಡಿತು. ಇನ್ನು ಉತ್ತರ ಕೊರಿಯಾ ತನ್ನ ಸೇನೆಯ ಜೊತೆಗೆ ರಷ್ಯಾದ ಆರ್ಟಿಲರಿಗೆ ಬೇಕಾಗಿರುವ 122, 130 ಮತ್ತು 152 mm ಶೆಲ್ಗಳನ್ನು ಕೊಡ್ತಾ ಇದೆ. ಇದರ ಜೊತೆ ಮಲ್ಟಿಪಲ್ ಲಾಂಚ್ ರಾಕೆಟ್ ಸಿಸ್ಟಮ್ಗಳು, ಲಾಂಗ್ ರೇಂಜ್ ಸೆಲ್ಫ್ ಪ್ರೊಪೆಲ್ಡ್ ಗನ್ನುಗಳು, ಆಂಟಿ ಟ್ಯಾಂಕ್ ಮಿಸೈಲುಗಳು, ಒಂದಷ್ಟು ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ಗಳ ಜೊತೆ KN-23 ಅನ್ನೋ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ, ಹಾಗೆ KN-24 ಅನ್ನೋ ಟ್ಯಾಕ್ಟಿಕಲ್ ಗೈಡೆಡ್ ಮಿಸೈಲ್ಗಳನ್ನು ಕೂಡ ಉತ್ತರ ಕೊರಿಯಾ ರಷ್ಯಾಗೆ
ಸರಬರಾಜು ಮಾಡಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇಲ್ಲಿ ಉತ್ತರ ಕೊರಿಯಾ 150ಕ್ಕೂ ಹೆಚ್ಚು ಮಿಸೈಲ್ಗಳನ್ನು ಕೊಟ್ಟಿದೆ ಅನ್ನೋ ಮಾಹಿತಿ ಸಿಗ್ತಾ ಇದ್ದು, ಅದರ ಸಂಖ್ಯೆ ಮತ್ತಷ್ಟು ಹೆಚ್ಚಿರಬಹುದು ಅನ್ನೋದು ಯುಕ್ರೇನ್ನ ವಾದ. ಗೆಳೆಯರೆ, ಇಲ್ಲಿ ಉತ್ತರ ಕೊರಿಯಾ ರಷ್ಯಾಗೆ ಕೊಟ್ಟಿದೆ ಅಂತ ಹೇಳಲಾಗುವ KN-23 ಹ್ವಾಸಂಗ್ 11A ಅನ್ನೋ ಮಿಸೈಲು ಉತ್ತರ ಕೊರಿಯಾನೇ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲು. ಇದನ್ನು 2019 ಮೇ ತಿಂಗಳಲ್ಲಿ ಮೊದಲ ಬಾರಿಗೆ ಪರೀಕ್ಷೆಗೆ ಮಾಡಲಾಯಿತು. ಆ ಬಳಿಕ ಇದು ಉತ್ತರ ಕೊರಿಯಾದ ಸೇನೆಯ ಬತ್ತಳಿಕೆಯನ್ನು ಸೇರ್ತು. ಇದನ್ನು ಅತ್ಯಂತ ಅಪಾಯಕಾರಿ ಕ್ಷಿಪಣಿ ಅಂತ ಪರಿಗಣಿಸಲಾಗುತ್ತೆ. ಇದು ಕಡಿಮೆ ಎತ್ತರದಲ್ಲಿ ಹಾರುವ ಮತ್ತು ಮಾರ್ಗ ಮಧ್ಯೆ ಮ್ಯಾನೋರಿಂಗ್ ಮಾಡೋದಕ್ಕೆ ಅವಕಾಶ ಇರೋದ್ರಿಂದ ಶತ್ರುಗಳ ಏರ್ ಡಿಫೆನ್ಸ್ನ ಕಣ್ಣನ್ನ ಬೇಗ ತಪ್ಪಿಸುತ್ತೆ. ಹೀಗಾಗಿನೇ ಅಮೆರಿಕ ಕೊಟ್ಟಿರೋ ಏರ್ ಡಿಫೆನ್ಸ್ ಇದ್ರೂ ಕೂಡ ಈ ಮಿಸೈಲ್ಗಳ ದಾಳಿಯನ್ನ ತಪ್ಪಿಸ್ಕೊಳ್ಳೋದ್ರಲ್ಲಿ ಯುಕ್ರೇನ್ ವಿಫಲ ಆಗ್ತಾ ಇದೆ. ಈ ಮಿಸೈಲ್ ಸಾಲಿಡ್ ಫ್ಯೂಯಲ್ ಎಂಜಿನ್ ಅನ್ನು ಹೊಂದಿದ್ದು 650ರಿಂದ 690 ಕಿಲೋಮೀಟರ್ ರೇಂಜ್ ಅನ್ನು ಹೊಂದಿದೆ. ಇದರಲ್ಲಿ 500 kgಯಷ್ಟು ವಾರ್ ಹೆಡ್ ಅನ್ನು ಕ್ಯಾರಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದೊಂದು ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು, ಇದನ್ನ ಮೊಬೈಲ್ ಲಾಂಚರ್ಗಳಿಂದ ಲಾಂಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಉತ್ತರ ಕೊರಿಯಾ ರಷ್ಯಾಗೆ ಕೊಟ್ಟಿರುವ ಮತ್ತೊಂದು ಮಿಸೈಲ್ ಅಂದ್ರೆ ಅದು KN-24 ಹ್ವಾಸಂಗ್ 11B. ಇದು ಕೂಡ ಉತ್ತರ ಕೊರಿಯಾನೇ ಅಭಿವೃದ್ಧಿಪಡಿಸಿರುವ ಮತ್ತೊಂದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. 2019ರಲ್ಲೇ ಉತ್ತರ ಕೊರಿಯಾದ ಬತ್ತಳಿಕೆಯನ್ನ ಈ ಮಿಸೈಲ್ ಸೇರಿತು. ಇದು ಕೂಡ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು KN-23ಗಿಂತಲೂ ಕಡಿಮೆ ತೂಕವನ್ನು ಇದು ಕ್ಯಾರಿ ಮಾಡುತ್ತೆ. ಹಾಗೆ ಇದರ ರೇಂಜು 410 ಕಿಲೋಮೀಟರ್ಗಳು ಅಂತ ಹೇಳ್ತಾರೆ. ಇದರ ನಿಖರತೆ ಮಾತ್ರ ಅತ್ಯದ್ಭುತವಾಗಿದೆ ಅಂತ ಹೇಳಲಾಗುತ್ತೆ. ಇದನ್ನ ಸದ್ಯಕ್ಕೆ ಸಾಮಾನ್ಯ ಮಿಸೈಲ್ ಅಂತ ಹೇಳಲಾಗ್ತಾ ಇದೆ. ಆದರೂ ಈ ಮಿಸೈಲ್ ಅನ್ನ ಉತ್ತರ ಕೊರಿಯಾ ಅಣ್ವಸ್ತ್ರ ಸಿಡಿತಲೆಗಳನ್ನ ಹೊತ್ತೊಯ್ಯಬಲ್ಲ ಮಿಸೈಲ್ ಆಗಿ ಪರಿವರ್ತಿಸಿದೆಯಾ ಅನ್ನೋ ಅನುಮಾನಗಳು ಕೂಡ ಇವೆ. ಈ ಮಿಸೈಲ್ ಥಾಡ್ ಮತ್ತು ಪ್ಯಾಟ್ರಿಯಾಟ್ ಏರ್ ಡಿಫೆನ್ಸ್ಗಳಿಗೆ ಕೂಡ ಸವಾಲೊಡ್ಡತ್ತೆ ಅಂತ ಹೇಳ್ತಾರೆ. ಇಂಥ ಮಿಸೈಲ್ಗಳನ್ನ ಸಾಕಷ್ಟು ಸಂಖ್ಯೆಯಲ್ಲಿ ಉತ್ತರ ಕೊರಿಯಾ ರಷ್ಯಾಗೆ ಕೊಟ್ಟಿದೆ. ಅದಕ್ಕೆ ಪ್ರತಿಯಾಗಿ ರಷ್ಯಾದಿಂದ ಇನ್ನಷ್ಟು ಮಿಸೈಲ್ ಟೆಕ್ನಾಲಜಿಯನ್ನ ಉತ್ತರ ಕೊರಿಯಾ ಪಡ್ಕೊಂಡಿದೆ. ಅಲ್ಲದೆ ಒಂದಷ್ಟು ಹಣ, ಔಷಧ, ಆಹಾರವನ್ನು ಕೂಡ ಉತ್ತರ ಕೊರಿಯಾ ರಷ್ಯಾದಿಂದ ಪಡ್ಕೊಳ್ತಾ ಇದೆ. ಇಲ್ಲಿ ಪಶ್ಚಿಮದ ಮೇಲಿನ ಕೋಪ ಹಾಗೂ ತನ್ನನ್ನು ಒಬ್ಬಂಟಿಯನ್ನಾಗಿ ಮಾಡಿಬಿಟ್ರು ಅನ್ನೋ ದ್ವೇಷ ಉತ್ತರ ಕೊರಿಯಾ ರಷ್ಯಾ ಜೊತೆಯಲ್ಲಿ ಇಷ್ಟೊಂದು ಗಟ್ಟಿಯಾಗಿ ನಿಲ್ಲೋದಕ್ಕೆ ಕಾರಣ ಆಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಯುಕ್ರೇನ್ಗೆ ದೊಡ್ಡ ಸವಾಲಾಗುವ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಗೈರೆ, ಇಷ್ಟೆಲ್ಲ ಮಾಹಿತಿಯನ್ನ ಯುಕ್ರೇನ್ನ ಅಧ್ಯಕ್ಷ ಜೆಲೆನ್ಸ್ಕಿನೇ ಕೊಡ್ತಾ ಇದ್ದಾರೆ. ಆದರೆ ಜೆಲೆನ್ಸ್ಕಿ ಹೇಳ್ತಾ ಇರೋದನ್ನ ಜಗತ್ತು ಹೆಚ್ಚಾಗಿ ನಂಬುತ್ತಾ ಇಲ್ಲ. ಇಲ್ಲಿ ಜೆಲೆನ್ಸ್ಕಿ ಉತ್ತರ ಕೊರಿಯಾ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ, ಹೀಗಾಗಿ ನಮಗೆ ನೀವು ಸಹಾಯ ಮಾಡಿ, ಆಯುಧಗಳನ್ನು ಕೊಡಿ, ಏರ್ ಡಿಫೆನ್ಸ್ ಕೊಡಿ ಅಂತ ದಕ್ಷಿಣ ಕೊರಿಯಾನ ಕೇಳ್ತಾ ಇದ್ದಾರೆ. ಆದ್ರೆ ದಕ್ಷಿಣ ಕೊರಿಯಾ ಮಾತ್ರ ಯುಕ್ರೇನ್ನ ಮಾತನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ. ಇದು ಜೆಲೆನ್ಸ್ಕಿಗೆ ಬೇಸರವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಜೆಲೆನ್ಸ್ಕಿ ಬೇರೆಯವರನ್ನ ನಂಬಿಕೊಂಡೇ ಯುದ್ಧ ಮಾಡ್ತಾ ಇದ್ದಾರೆ. ಯುರೋಪ್ ಮತ್ತು ಅಮೆರಿಕ ಯುಕ್ರೇನ್ನ ಬೆನ್ನಿಗೆ ನಿಂತಿವೆ. ಒಂದ್ ವೇಳೆ ಅವೇನಾದ್ರೂ ಹಿಂದಕ್ಕೆ ಸರಿದು ಬಿಟ್ರೆ ಜೆಲೆನ್ಸ್ಕಿ ತೀವ್ರ ಮಟ್ಟದ ಸಂಕಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ. ಆದ್ರೆ ಯಾರೇ ಕೈ ಬಿಟ್ರು ಯುರೋಪಿಯನ್ ಯೂನಿಯನ್ ಸದ್ಯಕ್ಕೆ ಯುಕ್ರೇನ್ನ ಕೈ ಬಿಡೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಈ ಯುದ್ಧದಲ್ಲಿ ಅಕಸ್ಮಾತ್ ಯುಕ್ರೇನ್ ಸೋತು ಬಿಟ್ರೆ ರಷ್ಯಾ ತನ್ನ ವಿಸ್ತರಣಾವಾದವನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ. ಯುರೋಪಿಯನ್ ಯೂನಿಯನ್ ಕಡೆಗೆ ಕೂಡ ರಷ್ಯಾದ ಕಬಂದ ಬಾಹುಗಳು ಚಾಚುತ್ತಾ ಹೋಗುತ್ತವೆ ಅಂತ ಯುರೋಪ್ ಆತಂಕದಲ್ಲಿದೆ. ಹೀಗಾಗಿ ಅವರು ಈ ಯುದ್ಧವನ್ನ ಸದ್ಯಕ್ಕೆ ಮುಗಿಸುವ ಅಥವಾ ಇದರಿಂದ ಹಿಂದೆ ಸರಿಯುವ ಸಾಧ್ಯತೆಗಳು ಕಡಿಮೆ. ಸಾಕಷ್ಟು ದಿನಗಳ ಕಾಲ ಯುದ್ಧವನ್ನ ಮುಂದುವರಿಸ್ತಾ ರಷ್ಯಾದ ಆಯುಧ ಮತ್ತು ಆರ್ಥಿಕ ಶಕ್ತಿಯನ್ನ ಕಡಿಮೆ ಮಾಡಿ ಆ ನಂತರ ಯುದ್ಧವನ್ನ ನಿಲ್ಲಿಸುವ ಮೂಡಲ್ಲಿ ಯುರೋಪಿಯನ್ ಯೂನಿಯನ್ ಇದೆ. ಅಷ್ಟರಲ್ಲಿ ಯುಕ್ರೇನ್ ಸರ್ವನಾಶ ಆಗೋದ್ರೂ ಕೂಡ ಅವರೇನು ತುಂಬಾ ಚಿಂತೆ ಮಾಡೋದಿಕ್ ಹೋಗೋದಿಲ್ಲ. ಇದು ಗೊತ್ತಿರೋದ್ರಿಂದಲೇ ಪುತಿನ್ ಕೂಡ ಈ ಯುದ್ಧವನ್ನ ಬೇಗ ಮುಗಿಸಿ ಬಿಡುವ ಮೂಡ್ಗೆ ಬಂದಂತಿದೆ. ಇದು ಹೆಚ್ಚು ಕಾಲ ಎಳಿತಾ ಹೋದ್ರೆ ರಷ್ಯಾದ ರಿಸೋರ್ಸಸ್ ಖಾಲಿ ಆಗ್ತಾ ಹೋಗುತ್ತವೆ ಮತ್ತು ರಷ್ಯಾದ ಮೇಲೆ ಆರ್ಥಿಕ ದಿಗ್ಬಂಧನಗಳು, ಅವರ ತೈಲ ಮಾರಾಟದ ಮೇಲಿನ ನಿರ್ಬಂಧಗಳು ಇವೆಲ್ಲ ಹೆಚ್ಚಾಗ್ತಾ ಹೋದ್ರೆ ರಷ್ಯಾದ ಆರ್ಥಿಕತೆ ಕುಸಿತವನ್ನ ಕಾಣ್ತಾ ಬರಬೇಕಾಗುತ್ತೆ. ಹಾಗೇನಾದ್ರೂ ಆದ್ರೆ ಅವರಿಗೆ ಯುದ್ಧವನ್ನ ಮುಂದುವರಿಸೋದು ಕೂಡ ಕಷ್ಟ ಆಗಬಹುದು. ಹೀಗಾಗಿ ರಷ್ಯಾ ಆದಷ್ಟು ಬೇಗ ಯುಕ್ರೇನ್ ಅನ್ನ ಮಣಿಸಿ ಬಿಡುವ ನಿರ್ಧಾರಕ್ಕೆ ಬಂದಂತಿದೆ. ಹೀಗಾಗಿನೇ ಉತ್ತರ ಕೊರಿಯಾದಿಂದ ಹೆಚ್ಚು ಸೈನಿಕರನ್ನ ರಷ್ಯಾ ಕರೆಸ್ಕೊಂಡಿದೆ, ಅವರ ಆಯುಧಗಳನ್ನ ಕೂಡ ತರಿಸ್ಕೊಂಡಿದೆ. ಹಾಗೆ ಸುಮಾರು 5 ಲಕ್ಷ ಸೇನೆಯನ್ನ ಮತ್ತೆ ಪುತಿನ್ ಮೊಬಿಲೈಸ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಹೊರಬೀಳ್ತಾ ಇವೆ.
ಇಲ್ಲಿ ಪುತಿನ್ ಹೆಚ್ಚುವರಿ ಸೇನೆಯನ್ನ ಒಟ್ಟುಗೂಡಿಸಿಕೊಂಡು ಎಲ್ಲಿ ಯುರೋಪಿಯನ್ ಯೂನಿಯನ್ನ ಮೇಲೆ ದಾಳಿ ಮಾಡಿಬಿಡ್ತಾರೋ ಅನ್ನೋ ಆತಂಕ ಕೂಡ ಕೆಲವರನ್ನ ಕಾಡ್ತಾ ಇದೆ. ಇದನ್ನ ಪದೇ ಪದೇ ಪೋಲೆಂಡ್ ಹೇಳ್ತಲೂ ಬರ್ತಾ ಇದೆ. ಪುತಿನ್ ದೊಡ್ಡ ಯುದ್ಧಕ್ಕೆ ಸಿದ್ಧ ಆಗ್ತಾ ಇದ್ದಾರೆ. ಇದನ್ನು ಯುರೋಪ್ ಜಂಟಿಯಾಗಿ ಎದುರಿಸಬೇಕು ಅನ್ನೋದು ಪೋಲೆಂಡ್ ಮಾಡ್ತಾ ಇರೋ ಮನವಿ. ಆದ್ರೆ ಇಲ್ಲಿ ರಷ್ಯಾ ನೇರವಾಗಿ ಪೋಲೆಂಡ್ ಮೇಲೆ ಬೀಳುತ್ತಾ ಅಥವಾ ಬೆಲಾರೂಸ್ಗೆ ಸಪೋರ್ಟ್ ಕೊಟ್ಟು ಅವರ ಮೂಲಕ ದಾಳಿ ಮಾಡಿಸುತ್ತಾ ಅನ್ನೋದನ್ನ ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಯುಕ್ರೇನ್ ಅನ್ನ ಮಾತ್ರ ಇನ್ನಷ್ಟು ಬಲಿಷ್ಠವಾಗಿ ಹೊಸಕಿ ಹಾಕುವ ಪ್ರಯತ್ನವನ್ನ ರಷ್ಯಾ ಮಾಡುವ ಲಕ್ಷಣಗಳು ತುಂಬಾನೇ ಕಾಣ್ತಾ ಇವೆ. ಇದು ಗೆಳೆಯರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧದಲ್ಲಿ ಉತ್ತರ ಕೊರಿಯಾದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.